ಸಾಯಮಠನು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿರುವಂತಹ ರಾತ್ರಿ ಕರ್ತವ್ಯ ಮಾಡುವಂತಹ ಅಧಿಕಾರಿಗಳು ಅವರೇ ಹೊಡೆದು ಸಾಯಿಸಿದ್ದಾರೆ ಅಂತ ಮಾಹಿತಿ. ಅದ್ರ ಸತ್ಯಾಗ್ರಹ ಯಾವ್ದನ್ನು ಗೊತ್ತಿಲ್ಲ, ತನಿಖೆ ಆದ್ರೆ ಅದ್ರ ಬಗ್ಗೆ ಮಾಹಿತಿ ಬಂದ್ಮೇಲೆ ನಮಗೆ ಏನಾದ್ರು ನಮಗೆ ಗೊತ್ತಾಗುತ್ತೆ. ಈಗ ಬೇಲಿನ ಎದ್ದು ಹೊಲ ಮೇದ್ರೆ ಯಾರ ಹತ್ರ ಹೋಗ್ಬೇಕು ನಾವು? ಯಾರು ನಮಗೆ ರಕ್ಷಣೆ ಕೊಡ್ತಾರೆ? ಸಾಮಾನ್ಯ ಜನ ದುಡ್ತಿನ ಅದು ಕಾರ್ಮಿಕ, ಆತ ಕಟ್ಟಡ ಕಾರ್ಮಿಕ. ಯಾರು ರಕ್ಷಣೆ ಕೊಡ್ತಾರೆ? ಸಣ್ಣ 2 ಮಕ್ಕಳಿದಾವೆ, ಮುತ್ತಿನಂತ ಮಕ್ಕಳಿದಾವೆ, ಹೆಂಡತಿ ಇದಾವೆ, ಅವ್ರಿಗೆ ರಕ್ಷಣೆ ಯಾರು ಕೊಡ್ತಾರೆ? ಅದಕ್ಕೆ ನಮ್ಮ ಈ ಪೊಲೀಸ್ ಇಲಾಖೆಯ ಮೇಲೆ ನಮ್ಗೆ ಬಹಳ ಬೇಸರ ಆಗಿದೆ. ಅವ್ರು ಮಾಡಿದಂತ ಯಾರ ರಾತ್ರಿಯಲ್ಲಿ ಡ್ಯೂಟಿಯಲ್ಲಿ ಇದ್ದಂತ ಅಧಿಕಾರಿಗಳನ್ನು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು. ಅವ್ರು ಚೆನ್ನಾಗಿ ಕ್ಯಾರೆಕ್ಟರ್ ಸರ್. ಈಗ ಇತ್ತೀಚೆಗೆ ಕುಡಿತಾರೆ, ಡ್ರಿಂಕ್ ಮಾಡಿಸ್ತಾರೆ, ಸಹಜವಾಗಿ ಈಗೆಲ್ಲ ಆಗೈತಿ. ತಪ್ಪು ಮಾಡ್ತಾರೆ, ಸಹಜ, ಮನುಷ್ಯ ಮಾಡಿಲ್ಲ ಮತ್ತೆ ಯಾರು ತಪ್ಪು ಮಾಡಲ್ಲ. ನ್ಯಾಯಾಲಯ ತೀರ್ಮಾನ ಮಾಡ್ತದ ಯಾರು ತಪ್ಪು ಏನಂತ. ಅವ್ರು FIR ದರ್ಜ್ ಮಾಡ್ಕೊಂಡು ಅಲ್ಲಿ ಕೋರ್ಟ್ ಮೇಲೆ ಹಾಜರುಪಡಿಸ್ಬೇಕಿತ್ತು. ಸಾಯಮಟ್ಟ ಹೊಡೆದ್ ಏನೈತಿ? ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಾರಂತ ನಮಗೆ ನಂಬಿಕೆ ಇದೆ ಸರ್. ಬೆಳಗಿನ ಜಾವ ಫೋನ್ ಬಂತು, ನಮ್ಮ ತಮ್ಮ ಡೆತ್ ಆಗಿದ್ದಾರೆ ಅಂತ ಹೇಳಿ. ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿತ್ತು ಗೊತ್ತಿಲ್ಲ. ಮಹಿಳೆ ಯಾರಾದ್ರೂ ಕುಡಿತಾರೆ, ಎಲ್ಲರೂ ಇಲ್ಲಂಗಿಲ್ಲ, ಕುಡ್ದಿದ್ದಾರೆ ಅಂತ ಹೇಳಿ ಇದು ಮಾಡಿ ಸ್ಟೇಷನಿಗೆಲ್ಲ ಕಂಪ್ಲೀಟ್ ಕೊಟ್ರು. ರಕ್ಷಣೆ ಕೊಡಕ್ಕೋಸ್ಕರ ಇದು ಸ್ಟೇಷನ್, ಪೊಲೀಸ್ ಸ್ಟೇಷನ್ ಇರೋದು. ಯಾರಾದ್ರೂ ಅಲ್ಲಿ ರಕ್ಷಣೆ ಕೊಡಕ್ಕೆ ಕಳಿಸಿರ್ತಾರೆ. ಮತ್ತೆ ಏನಾದ್ರು ಮತ್ತೆ ತಪ್ಪು ಮಾಡ್ದಾರಿಗೆ ಶಿಕ್ಷೆ ಕೊಟ್ಟು ಒಂದ್ ಸ್ವಲ್ಪ ಸರಿ ಮಾಡಿ ಕಳಿಸ್ರಿ. ಹೀಗೆ ದೂರ ಕೊಟ್ಟಿರ್ಬೋದು, ಕೊಟ್ಟು ಹೆಣ್ಮಗಳ ರಕ್ಷಣೆ ಕೊಡ್ಲಿ ಅಂತ ಬೆಳಿಗ್ಗೆ ಮತ್ತೆ ಅವ್ರು ಕುಡ್ದಾರ ಅಂತ ಹೇಳಿದ್ರೆ ಸರಿ ಆಗ್ಬೋದು. ಇವರು ಸಾಯಮಠನು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿರುವಂತಹ ರಾತ್ರಿ ಕರ್ತವ್ಯ ಮಾಡುವಂತಹ ಅಧಿಕಾರಿಗಳು ಅವರೇ ಹೊಡೆದು ಸಾಯಿಸಿದ್ದಾರೆ ಅಂತ ಮಾಹಿತಿ. ಅದ್ರ ಸತ್ಯಾಗ್ರಹ ಯಾವ್ದನ್ನು ಗೊತ್ತಿಲ್ಲ, ತನಿಖೆ ಆದ್ರೆ ಅದ್ರ ಬಗ್ಗೆ ಮಾಹಿತಿ ಬಂದ್ಮೇಲೆ ನಮಗೆ ಏನಾದ್ರು ನಮಗೆ ಗೊತ್ತಾಗುತ್ತೆ. ಈಗ ಬೇಲಿನ ಎದ್ದು ಹೊಲ ಮೇದ್ರೆ ಯಾರ ಹತ್ರ ಹೋಗ್ಬೇಕು ನಾವು? ಯಾರು ನಮಗೆ ರಕ್ಷಣೆ ಕೊಡ್ತಾರೆ? ಸಾಮಾನ್ಯ ಜನ ದುಡ್ತಿನ ಅದು ಕಾರ್ಮಿಕ, ಆತ ಕಟ್ಟಡ ಕಾರ್ಮಿಕ. ಯಾರು ರಕ್ಷಣೆ ಕೊಡ್ತಾರೆ? ಸಣ್ಣ 2 ಮಕ್ಕಳಿದಾವೆ, ಮುತ್ತಿನಂತ ಮಕ್ಕಳಿದಾವೆ, ಹೆಂಡತಿ ಇದಾವೆ, ಅವ್ರಿಗೆ ರಕ್ಷಣೆ ಯಾರು ಕೊಡ್ತಾರೆ? ಸಂಬಂಧಿಕರು ಎಷ್ಟು ದಿನ? 1 ದಿನ ಬರ್ಬೋದು, ನಾಳೆ ಬರ್ಬೋದು, 3 ದಿನ. ಯಾರು ರಕ್ಷಣೆ ಕೊಡ್ತಾರೆ? ಈಗ ಅವರೇ ರಕ್ಷಣೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಈ ಪೊಲೀಸ್ ಇಲಾಖೆಯ ಮೇಲೆ ನಮ್ಗೆ ಬಹಳ ಬೇಸರ ಆಗಿದೆ. ಅವ್ರು ಮಾಡಿದಂತ ಯಾರ ರಾತ್ರಿಯಲ್ಲಿ ಡ್ಯೂಟಿಯಲ್ಲಿ ಇದ್ದಂತ ಅಧಿಕಾರಿಗಳನ್ನು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು. ಯಾವ್ದು ಕಾರಣಕ್ಕೆ ಮತ್ತೆ ಅವ್ರು ದುಡ್ಡು ಕೊಟ್ಟು ಪುನಃ ಮತ್ತೆ ಇಲಾಖೆಗೆ ಸೇರೋದಂತೆ ಅವ್ರಿಗೆ ಕೊನೆಯ ತನಕ್ಕೂ ಸಸ್ಪೆಂಡ್ ಆಗಿ ಇಲಾಖೆಯಿಂದಾನೇ ತೆಗ್ದು ಹಾಕ್ಬೇಕಂತ ನನ್ನ ಅಭಿಪ್ರಾಯ. ಬಾಡಿ ನೋಡಿದ್ರೆ ಬಹಳ ಕೆಟ್ಟ ಹಾಕಿದೆ. ಕಿವಿಲಿಂದ ರಕ್ತ ಬಂದೈತಿ, ಬಾಯಾಗ ಮುಖಗೆಲ್ಲ ರಕ್ತ ಬಂದೈತಿ. ಅದು ಅವ್ರದ್ದೇ ಕೈವಾಡ ಅಂತ ಪೊಲೀಸ್ ರಾತ್ರಿ ಅವ್ರು ಕೊಟ್ಟಿದ್ದಾರೆ. ಅವರೇ ನಮ್ಮ ಅತ್ತಿಗೆಮ್ಮನವರೇ ಅವರೇ ಬೆಳಗಿನ ಜಾವ 5 ಗಂಟೆಗೆ ಅಜ್ಜ ಕೊಡುವಾಗ ನಮ್ಮ ಇನ್ನೂ ಮಕ್ಕಂಡಿದ್ದೆ, ಅವಾಗ ಹೇಳಿ. ಅವ್ರು ಚೆನ್ನಾಗಿ ಕ್ಯಾರೆಕ್ಟರ್ ಸರ್. ಈಗ ಇತ್ತೀಚೆಗೆ ಕುಡಿತಾರೆ, ಡ್ರಿಂಕ್ ಮಾಡಿಸ್ತಾರೆ, ಸಹಜವಾಗಿ ಈಗೆಲ್ಲ ಆಗೈತಿ. ತಪ್ಪು ಮಾಡ್ತಾರೆ, ಸಹಜ, ಮನುಷ್ಯ ಮಾಡಿಲ್ಲ ಮತ್ತೆ ಯಾರು ತಪ್ಪು ಮಾಡಲ್ಲ. ಅವರು ಒಂದ್ ಸ್ವಲ್ಪ ಜಮರ್ಸಿ ಬೆಳಿಗ್ಗೆ ಕಳ್ಸಿದ್ರೆ ಅವ್ರೆ ಸರಿ ಜೀವನ ಮಾಡ್ತಾವ. ಡೆತ್ ಆಗೋ ಮಟ್ಟ ಯಾರಿಗ್ ಪವರ್ ಇಲ್ರಿ? ರಾಷ್ಟ್ರಪತಿನೇ ಶ್ರಮದಾನ ಕೊಡ್ತಾನಂದ್ಮೇಲೆ ಇವ್ರಿಗೆ ಯಾವ ಪವರ್ ಐತ್ರಿ? ಹೌದಾ? ನ್ಯಾಯಾಲಯ ತೀರ್ಮಾನ ಮಾಡ್ತದ ಯಾರು ತಪ್ಪು ಏನಂತ. ಅವ್ರು FIR ದರ್ಜ್ ಮಾಡ್ಕೊಂಡು ಅಲ್ಲಿ ಕೋರ್ಟ್ ಮೇಲೆ ಹಾಜರುಪಡಿಸ್ಬೇಕಿತ್ತು. ಸಾಯಮಟ್ಟ ಹೊಡೆದ್ ಏನೈತ್ರಿ? ಏನ್ ಫಿಡಿಸ್? ನಾರ್ಮಲ್ ರೀ. ಯಾವ ಫಿಡಿಸ್ ಏನಿಲ್ಲ, ಯಾವ ಕಾಯಿಲೆನೂ ಇಲ್ಲ, ಯಾವ ರೋಗನೂ ಇಲ್ಲ. ಅಲ್ಲ, ಅವ್ರು ಹೊರಗೆ ಬಂದ ಅವ್ರು ಡಿವೈಡ್ ಆಗಿ ಎಲ್ಲರೂ ನಾವು 5 ಜನ ಗಂಡು ಮಕ್ಳು ಸರ್, 6 ಜನ ಹೆಣ್ಣು ಮಕ್ಳು. ನಾವು 11 ಜನ. ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ. ಅವ್ರವ್ರ ಬಾಳೆಗೆ ಅವ್ರವ್ರು ಇದಾರೆ ಸರ್. ಇವ್ರ ಬಾಳೆಗೆ ಇವ್ರು ಇಲ್ಲಿ ಬಂದಿದ್ದಾರೆ ಸರ್. ಸ್ವಲ್ಪ ದಿನ ಬೆಂಗಳೂರಿನಲ್ಲಿ ಇದ್ರು, ಆಮೇಲೆ ಇಲ್ಲಿ ಬಂದು ಮತ್ತೆ ಸೆಟ್ಲ್ ಆಗಿದ್ರು. ನಾವು ಎದಕ್ಕೆ ಅವ್ರಿದ್ರಾಗ ಎಂಟ್ರಿ, ನಾವು ಫಂಕ್ಷನ್ ಇದ್ದಾಗ ಅವ್ರು ಬರ್ತಿದ್ರು, ಅವ್ರ ಮಗನ ಫಂಕ್ಷನ್ ಇದ್ದಾಗ ನಮಗೆ ಕರೆದು. ಈಗ ಸೀದಾ ಡೆತ್ ಆದ್ಮೇಲೆ ನಮಗೆ ಎಷ್ಟು ಗಂಟೆಗೆ ಇನ್ಸಿಡೆಂಟ್ ಆಗಿತ್ತು? ನಿಮ್ಗೆ ಏನಾದ್ರು ಮಾಹಿತಿ ಇದೆ? ಅದಲ್ಲ, ಅದು ಏನು ಮಾಹಿತಿ ಡೆತ್ ಆಗಿದಾರ ಅಂತ. ಯಾರ್ರಿ ಸ್ಟೇಷನ್ ಕರ್ಕೊಂಡ್ ಬಂದಿದ್ರು ಅಂದ್ರಲ್ಲ, ಎಷ್ಟು ಗಂಟೆಗೆ ಬಂದಿದ್ರು? ನಾನ್ ಸ್ಟೇಷನ್ಗೆ ಬಂದಿದ್ದೆ. ಅಲ್ಲ, ಇಲ್ಲ, ನಮಗೆ ಅದು ಕ್ಲಿಯರ್ ಗೊತ್ತಿಲ್ಲ ಸರ್. ನಾವ್ ಡೆತ್ ಆಗೈತಿ ಬರ್ರಿ ಅಂತ ಎಲ್ಲ ಐತೆ ಅಂತ ಕೇಳಿದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಐತಿ ಅಂತ ಇಷ್ಟು ಮಾಹಿತಿ ನನಗೆ. ನಮ್ ಖಾಸ್ ತಮ್ಮರಿ, ನನ್ಗಿಂತ ಸಣ್ಣ. ನಾವು 5 ಜನ ಸರ್. ಇಲ್ಲ, ಇವರೇ ಕೊನೆದವ್ರು. ಗಂಡು ಮಕ್ಕಳದಾಗ ಆತ 5ನೇ ಸರ್. ಬಟ್ ಟೋಟಲ್ ನಾವು 11 ಜನ ಮಕ್ಕಳು. ಇಸ್ಮಾಯಿಲ್ ಜಬೀವುಲ್ಲಾ ಸರ್. ಏನಿಲ್ಲ ಸರ್, ಅದು ನ್ಯಾಯ ಏನಂದ್ರೆ ಅಲ್ಲಿ ರಾತ್ರಿಗೆ ಯಾರು ತಪ್ಪು ಮಾಡಿದಾರಲ್ಲ
ಸ್ಟೇಷನ್ನಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅವರು ಏನು ತಪ್ಪು ಮಾಡಿ ಅವರಿಗೆ ಸಸ್ಪೆಂಡ್ ಆಗ್ಬೇಕು, ಅವ್ರ ಕೆಲಸದಿಂದ ತೆಗ್ದಾಗಬೇಕು. ತೀರ್ಕೊಂಡಂತ ನಮ್ಮ ತಮ್ಮನಿಗೆ ಆತ್ಮಕ್ಕೆ ಶಾಂತಿ ತಿಳ್ಕೊಂಡು ಅವರಿಗೆ ಶಿಕ್ಷೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್. ಜೀವ ಅದೇ ರೀತಿಯಾಗಿ ಬರೋದಿಲ್ಲ ಸರ್. ಸುಮ್ಮನೆ ನಾವೇ ಎಷ್ಟು ಇದು ಪಟ್ಟಿದ್ದೇವೆ ಆ ಶಿಕ್ಷೆ ಅವರಿಗೆ ಆಗ್ಬೇಕು. ಅದು ನಮ್ದು ಅನಿಸಿಕೆ ಸರ್. ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಒಂದು 80 ವರ್ಷ ಮಿಲಿಟರಿಯಲ್ಲಿ ಇದರಲ್ಲಿ 80 ವರ್ಷದಿಂದ ಒಂದು 100 ವರ್ಷ ನಾವು ಸೇವೆ ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿಯವರು. ನಮಗೆ ಹರಪನಹಳ್ಳಿಯಲ್ಲಿ ಚಿಲ್ಲಿ ಫ್ಯಾಮಿಲಿ, ಬುಗ್ಗಿ ಫ್ಯಾಮಿಲಿ ಅಂತ ಹೇಳ್ತಾರೆ. ಅಂದ್ರೆ ಚಿಲ್ಲಿ ಫ್ಯಾಮಿಲಿ ಅಂದ್ರೆ ಪೊಲೀಸ್ ಫ್ಯಾಮಿಲಿನೇ ಅಂತ ನಮಗೆ ಗುರ್ತನೆ ಮಾಡೋದು. ದಿಸ್ ಈಸ್ ಅನ್ಫಾರ್ಚುನೇಟ್. ಏನಾಗಿದೆ ಅಂದ್ರೆ ನಮ್ಮ ಫ್ಯಾಮಿಲಿಯವರೇ ಪೊಲೀಸ್ ಕೈಯಲ್ಲಿ ಈ ತರ ಮರಣಾಂತರ ಆಗಿದ್ದು ವೆರಿ ಅನ್ಫಾರ್ಚುನೇಟ್. ಬಹಳ ದುಃಖದಿದ್ದು. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಾರಂತ ನಮಗೆ ನಂಬಿಕೆ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಆಗೋದ್ರಿಂದ ನಾವು ಲೀಗಲಿ ಏನಾಗ್ತಿದೆ ಅದೆಲ್ಲ ಏನು ಲೀಗಲ್ ಆಗಿ ಏನು ಕಂಪ್ಲೇಂಟ್ ಇದೆ ಅದೆಲ್ಲ ಪ್ರೊಸೀಜರ್ ಮಾಡ್ತಿದೀವಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅವರು ಖಲೀಲ್ ಅವರು ನನಗೆ ಚಿಕ್ಕಪ್ಪ ಆಗ್ಬೇಕು. ಅಂದ್ರೆ ನಮ್ಮ ತಂದೆಯ ಅಂಕಲ್ ಮಗ, ಅಂದ್ರೆ ಅವ್ರ ಚಿಕ್ಕಪ್ಪ ಮಗ. ಈಗ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ದಾರೆ. ಅದು ಸುಮಾರು ಅವ್ರು ಇಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲೇ ಮದುವೆ ಆಗಿ ಹಗರಿಬೊಮ್ಮನಹಳ್ಳಿಯಲ್ಲೇ ಇದ್ರು ಅವರು. ಏನ್ ಕೆಲಸ ಅವರು ಇದು ಬಿಲ್ಡಿಂಗ್ ಬೇಲ್ದಾರ್ ಕೆಲಸ ಮಾಡ್ತಿದ್ರು. ಬೇಲ್ದಾರ ಈಗ ತನಿಖೆ ನ್ಯಾಯ ಇತ್ತು. ಮತ್ತೆ ಏನ್ ಮಾಡ್ಬೇಕು ಇವಾಗ? ಇದು ಡೆಮೋಕ್ರಸಿ. ತನಿಖೆ ಇವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಹೌದೌದು. ಅದೇ ನಾವು ಇರ್ಲಿಲ್ಲ, ಬಟ್ ಈಗ ಹೇಳ್ತಿದ್ದಾರೆ ಅವರು ಮಿಸಸ್ ಎಲ್ಲ ಹೊಡೆದಿದ್ದಾರೆ ಅಂತ. ನನ್ನ ಹೆಸರು ನೌಷಾದ್ ಅಲಿ ಅಂತ ಹೇಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ